ಬನ್ನಿ ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಇಂಗ್ಲೀಷಲ್ಲಿ ಯಾರೂ ಫೇಲ್ ಆಗಬಾರ್ದು ಅಂತಲೇ ಯೂಟ್ಯೂಬ್ ಚಾನಲ್ ಮಾಡಿರುವಂಥದ್ದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಯೂನಿಟ್ ಟೆಸ್ಟಿಗೆ ಬರುವಂಥ ಫಿಕ್ಸ್ ಕ್ವಶನ್ಸ್ ಬಂದೇ ಬರುತ್ತೆ. ನನ್ನ ಸ್ಪೆಷಲ್ಲಾಗಿ ನನ್ನ ಹಾಸನ್ ವಿದ್ಯಾರ್ಥಿಗಳೇ ನೋಡ್ತಾ ಇರ್ತೀರ ವಿಡಿಯೋ, 100% ನಾನು ಕೊಟ್ಟಿರುವ ಪ್ರಶ್ನೆಗಳು ನಿಮಗೆ ಬರುತ್ತಪ್ಪ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರನ್ನು ಮಾಡಿರೋದನ್ನು ಲಿಂಕನ್ನು ಕೊಟ್ಟಿರ್ತೇನೆ. 4,000 ವಿಡಿಯೋದಲ್ಲಿ ನಿಮ್ಮ ಹುಡುಕ್ಲಿಕ್ಕೆ ಆಗಲ್ಲ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಜೊತೆಗೆ ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ. ಅದು ಕೂಡ 100% ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ ಯೂನಿಟ್ ಟೆಸ್ಟ್ 1ಗೂ ಕೂಡ ಬರುತ್ತೆ. ಆಯಿತಾ, ಬನ್ನಿ ಈಗ ನಾವು ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಗೌತಮಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವರು ನಮಗೆ ಕನ್ನಡ, ಯಾವುದು, ಇಂಗ್ಲೀಷ್ ಆ್ಯಂಡ್ ಹಿಸ್ಟ್ರಿ 3 ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ಟಿದ್ದರು. ಡಿಸ್ಟಿಕ್ PU ಕಾಲೇಜ್ ಪ್ರಿನ್ಸಿಪಲ್ ಅಸೋಸಿಯೇಷನ್ ಚಿಕ್ಕಬಳ್ಳಾಪುರ. ನೋಡಿ, ಈ ರೀತಿಯಾಗಿ ಅವರು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೀನಿ. ಎಷ್ಟು ಈಸಿಯಾಗಿದೆ ಅಂದರೆ, ನಾನು ಕೊಟ್ಟಂಥ ಎಲ್ಲ ಪ್ರಶ್ನೆಗಳು ಬಂದಿದ್ದಾವೆ. ನಾನು ಕೊಟ್ಟಿದ್ದು ನಿಮಗೆ ಆಗಸ್ಟ್ 1ಕ್ಕೆ. ಇವತ್ತೆಷ್ಟು ಸರ್ ತಾರೀಕು, ಇಮ್ಯಾಜಿನ್ ಮಾಡಿ ಆಯಿತಾ. 18-20 ದಿನಗಳ ಮುಂಚೆ ನಾನು ನಿಮಗೆ ಆಯಿತಾ ಎಲ್ಲ ಪ್ರಶ್ನೆಗಳು ಇದೇ ಕಂಡ್ರೋ, ಇದೇ ಆನ್ಸರ್ ಬರೀರಿ ಅಂತ ಎಲ್ಲ ಹೇಳಿದ್ದೆ. ಆಯಿತಾ, ಬನ್ನಿ ಸರ್. ಅಕಾರ್ಡಿಂಗ್ ಟು ಜೂಲಿಯಟ್ ಡ್ಯಾಶ್ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ ಇದೆ. ಡ್ಯಾಶ್ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ ಯಾರಿಗೆ ಹೋಲಿಕೆ ಮಾಡಲಾಗಿದೆ ಅಂದರೆ ರೋಮಿಯೋಗೆ ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ ಹೇಳ್ತೀವಿ. ಹಾಗಿದ್ರೆ ಎಲ್ಲಿದೆ ಆನ್ಸರು? ಆಪ್ಷನ್ ಬಿನೇ 100% ಸರಿಯಾದ ಉತ್ತರ. ಐತೆನಮ್ಮ. ಕ್ವಶನ್ ನಂಬರ್ 2 ನೋಡಿ. ಆರ್ಮಿ ಆಫ್ ಮೊನಾಕೋ ಮ್ಯಾಚ್ ದ ಫಾಲೋಯಿಂಗ್. ಎಷ್ಟಿತ್ತು ಆರ್ಮಿಯಲ್ಲಿದ್ದು? 60. ನೆನ್ಪಿಟ್ಕೊಳ್ಳಿ, 60. ನಾಳೆ ಹಾಸನ ವಿದ್ಯಾರ್ಥಿಗಳೇ ನಿಮ್ಗೆ ಇದೇ ಕ್ವಶನ್ ಪೇಪರು ಇದನ್ನೇ ಏನು ಮಾಡ್ತಾರೆ ಅಂದರೆ ಎತ್ತಿ ಬೇರೆ ಕಡೆ ಹಾಕಿರ್ತಾರೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಆಯಿತಾ, ಬನ್ನಿ. ಇನ್ಹ್ಯಾಬಿಟೆಂಟ್ಸ್ ಆಫ್ ಮೊನಾಕೋ ಅಂತ ಇದೆ. ಅಲ್ಲಿನ ಜನಸಂಖ್ಯೆ ಎಷ್ಟು? ಇನ್ಹ್ಯಾಬಿಟೆಂಟ್ಸ್ ಅಂದರೆ ಸಿಟಿಜನ್ ಅಂತ, ಜನಸಂಖ್ಯೆ ಅಂತ 7,000. ಆಯಿತಾ, ನೆಕ್ಸ್ಟು ಡರ್ಟಿ ಬಿಸ್ನೆಸ್ ಎಲ್ಲಿ, ಯಾವ ಗೇಮು? ಗೇಮಿಂಗ್ ಹೌಸ್ ಅಂತ. ಹಾಗಿದ್ದರೆ ನೋಡಿ, 1ಕ್ಕೆ 3ನೇ ಉತ್ತರ ಎಲ್ಲಿದೆ? ಎಗೆ 3 ಆಪ್ಷನ್ ಎಲ್ಲಿದೆ? ಬಿನಲ್ಲೂ ಇದೆ, ಡಿನಲ್ಲೂ ಇದೆ. ಹಾಗಿದ್ರೆ ಸೆಕೆಂಡ್ ಒನ್ನಿಗೆ ನಾವು ಹೋಗೋಣ. ಇನ್ಹ್ಯಾಬಿಟೆಂಟ್ಸ್ ಆಫ್ ಮೊನಾಕೋ 7,000, ಬಿ ಅಂದರೆ 1. ಹಾಗಿದ್ರೆ ಆಪ್ಷನ್ ಡಿ ಇದೆಲ್ವ, ಅದು 100% ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ನೋಡಿ, ಈಗ 3ನೆಯ ಪ್ರಶ್ನೆ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್ ಡ್ಯಾಶ್ ಹೂ ಲವ್ಸ್ ಬೋತ್ ದಿ ಆ್ಯರೋ ಆ್ಯಂಡ್ ದ ಬೌ ಅಂತ ಇದೆ. ಬಿಲ್ಲು ಬಾಣವನ್ನು ಪ್ರೀತಿ ಮಾಡುವವರು ಯಾರು ಕಂಡ್ರೆ ಆನ್ ಚಿಲ್ಡ್ರನ್ ಇದರಲ್ಲಿ ಅಂತ ಹೇಳಿದರೆ ಅದು ದೇವರು ಅಂತ. ದೇವರನ್ನು ಇಲ್ಲಿ ಏನಂತೀರ, ಆರ್ಚರಿಗೆ ಹೋಲಿಕೆ ಮಾಡಲಾಗಿದೆ, ಬಿಲ್ಲುಗಾರನಿಗೆ. ಹಾಗಾಗಿ ಆಪ್ಷನ್ ಎ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ತಪೋವನ್ ಈಸ್ ದಿ ನೇಮ್ ಆಫ್ ದಿ ಎಸ್ಸೆ ವಿಚ್ ಈಸ್ ಮೆನ್ಷನ್ಡ್ ಇನ್ ಅವರ್ ಲೆಸನ್. ಯಾವುದು? ಎವ್ರಿಥಿಂಗ್ ಐ ನೀಡ್ ಟು ನೋ ಲಾಂಟ್ ಇನ್ ದ ಫಾರೆಸ್ಟ್ ಅಂತ. ಆ ತಪೋವನ್ ಅಂತ ಎಸ್ಸೆ ಬರೆದವರು ಯಾರು ಅಂತ ಕೇಳಿದ್ದಾರೆ. ತಪೋವನ್ ಈಸ್ ಎಸ್ಸೆ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್, ಅವರ್ ನ್ಯಾಷನಲ್ ಪೋಯಿಟ್. ಆಯಿತಾ, ಅದು ಆಪ್ಷನ್ ಸಿ ಆಗಿರುತ್ತೆ 100%. ಬನ್ನಿ ಈಗ ನೋಡಿ ವಿದ್ಯಾರ್ಥಿಗಳೇ, ನಾನು ಕೊಟ್ಟಂಥ ಎಲ್ಲ ಪ್ರಶ್ನೆಗಳು ಇದ್ದಾವೆ, ತೋರಿಸ್ತಾ ಹೋಗ್ತೀನಿ. ಮೆನ್ಷನ್ ಎನಿ 2 ಕ್ವಾಲಿಟೀಸ್ ಆಫ್ ನೈಟ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಕ್ವಶನ್ ಇದ್ದಿದ್ದೆ ಸರ್. ಅದೇನು ಗೊತ್ತಾ ಆನ್ಸರು? ಜಂಟಲ್ ನೈಟ್ ಅಂತ 1ನೇ ಆನ್ಸರು. 2 ಅಂತ ಹಾಕ್ಬಿಟ್ಟು ಅಥವಾ ಬಿ ಅಂತ ಹಾಕ್ಬಿಟ್ಟು ಇನ್ನೊಂದು ಬ್ಲ್ಯಾಕ್ ಬ್ರೌಡ್ ನೈಟ್ ಅಂತ ಬರೆದ್ರೆ ಮುಗೋದೇ ಹೋಯ್ತು ಸರ್. ಇಮ್ಯಾಜಿನ್ ಯುವರ್ ಸೆಲ್ಫ್, 2 ಮಾರ್ಕ್ಸ್ ಬಂತು. ನೆಕ್ಸ್ಟು ಹೌ ಮಚ್ ಡಿಡ್ ದಿ ಫ್ರೆಂಚ್ ಗೌರ್ಮೆಂಟ್ ಡಿಮ್ಯಾಂಡ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ 16,000, 16,000 ಅಂತ. ಕ್ಲಿಯರ್ ಆಫ್ ಫ್ರಾನ್ಸ್ ಅಂತ ಬರೀಬೇಕು, ಫ್ರಾನ್ಸ್. ಇಟಾಲಿ ಎಷ್ಟು ಡಿಮ್ಯಾಂಡ್ ಮಾಡ್ತು ಅಂತ ಇದೆ. ಬಿ ಅಂತ ಹಾಕ್ಬಿಟ್ಟು 12,000 ಫ್ರಾನ್ಸ್ ಇಟಾಲಿ ಡಿಮ್ಯಾಂಡೆಡ್ ಅಂತ ಅಷ್ಟೇ, ಮತ್ತೇನೂ ಇಲ್ಲ. 16,000, ಇನ್ನೊಂದು ಕಡೆ 12,000 ಅಂತ. ನೆಕ್ಸ್ಟು 7ನೆಯ ಪ್ರಶ್ನೆ. ವಾಟ್ ಕುಡ್ ಪೇರೆಂಟ್ಸ್ ಗಿವ್ ಆ್ಯಂಡ್ ಕುಡ್ ನಾಟ್ ಗಿವ್ ಟು ದ ಚಿಲ್ಡ್ರನ್ ಅಂತ ಇದೆ. ಇದು ನೆನ್ನೆ ಒಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೆ ನನ್ನ ಚಿಕ್ಕಬಳ್ಳಾಪುರದವರೇ. ನಾನು ಅಪ್ಲೋಡ್ ಮಾಡಿರೋ ಕ್ವಶನ್ ಪೇಪರ್ ಏನಾದರೂ 3 ನೋಡ್ಕೊಂಡಿರ್ತಿದ್ರೆ ಸೇಮ್ ಕ್ವಶನ್ಸೇ ಬಂದಿರೋದು ಸರ್. ನಾನು ಭಾಳ ಆಟಿಟ್ಯೂಡ್ ಅಂತ ಹೇಳ್ತಾ ಇಲ್ಲ, ಸರ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಸರ್. ಎಕ್ಸ್ಪೀರಿಯನ್ಸಿಂದನೇ ಹೇಳ್ತಿರುವಂಥದ್ದು ನಿಮಗೆ. ಇದೇ ಬರೆದುಕೊಂಡ್ರಪ್ಪ, ಇದೇ ಓದಿ ಅಂತ ನಂಬ್ಕೊಂಡು ಯಾರು ಎಕ್ಸಾಮ್ಗಿಂತ ಮುಂಚೆ ಪ್ರಾಕ್ಟೀಸ್ ಮಾಡಿದ್ರೋ ಅವರಂತೂ ಖುಷಿಯಾಗಿ ಎಕ್ಸಾಮ್ ಬರೆದಿದ್ದೀರಾ. ವಾಟ್ ಕುಡ್ ದ ಪೇರೆಂಟ್ಸ್ ಗಿವ್ ಅಂದರೆ ಲವ್ ಅಂತ, ಕುಡ್ ನಾಟ್ ಗಿವ್ ಅಂದರೆ ಥಾಟ್ಸ್ ಅಂತ. ಎ ಅಂತ ಹಾಕಿ ಪೇರೆಂಟ್ಸ್ ಕ್ಯಾನ್ ಗಿವ್ ಲವ್ ಅಂತ. ಪೇರೆಂಟ್ಸ್ ಕುಡ್ ನಾಟ್ ಗಿವ್ ಟು ಚಿಲ್ಡ್ರನ್, ದಟ್ ಈಸ್ ವಾಟ್ ಹೇಳಿ ನೋಡೋಣ. ಕುಡ್ ನಾಟ್ ಥಾಟ್ಸ್, THOUGHTS ಅಂತ. ನೆಕ್ಸ್ಟು ನೇಮ್ ದ 2 ಪಾಪ್ಯುಲರ್ ಕೋರ್ಸಸ್. 2 ಪಾಪ್ಯುಲರ್ ಕೋರ್ಸಸ್ಸು ಅರ್ತ್ ಯೂನಿವರ್ಸಿಟಿನಲ್ಲಿ ನಡೆದಂಥ 2 ಕೋರ್ಸಸ್ಗಳನ್ನು ಬರೆಯಿರಿ ಅಂತ ಇದೆ. 1ನೇಯದು A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ.
ಬಿ ಅಂತ ಹಾಕಿಬಿಟ್ಟು ಇನ್ನೊಂದು ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಬರೀರಿ. ಬಹಳ ಈಸಿ ಕಣ್ರಿ. ನಾನು ಹೇಳಿದಂಥ ಪ್ರಶ್ನೆ ಸರ್ ಇವು 4ಕ್ಕೆ 4 ನಾನೇ ಹೇಳಿರುವಂಥದ್ದು. ತೆಗೆದು ಬೇಕಾರೆ ನೋಡಿಕೊಳ್ಳಿ ಚಾಪ್ಟರ್ ವೈಸ್. ಬನ್ನಿ ಈಗ 3 ಅಂಕದ ಪ್ರಶ್ನೆಗಳಲ್ಲಿ ನಾನು ಹೇಳಿದ್ದು ಏನೇನು ಬಂದಿದೆ ಅಂತ ನೋಡೋಣ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರದ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಕಾಪಿ ಮಾಡ್ಕೊಳ್ಳಿ. ಹೌ ಡಸ್ ರೋಮಿಯೋ ಯೂಸ್ ವೇರಿಯಸ್ ಇಮೇಜಸ್ ಟು ಡಿಸ್ಕ್ರೈಬ್ ಬ್ಯೂಟಿ ಆಫ್ ಜೂಲಿಯಟ್ ಅಂತ ಇದೆ. ಸೇಮ್ ಆನ್ಸರು ಹೌ ಡಿಡ್ ರೋಮಿಯೋ ಡಿಸ್ಕ್ರೈಬ್ ಹಿಸ್ ಫೀಲಿಂಗ್ಸ್ ಟುವರ್ಡ್ಸ್ ಜೂಲಿಯಟ್ ಅಂತ. ಅದರ ಒಂದು ಲಿಂಕನ್ನು ಕೊಟ್ಟಿರ್ತೇನೆ, ಕಾಪಿ ಮಾಡ್ಕೊಳ್ಳಿ. ಇದನ್ನೇ ನಾನು ಕೂಡ ಬರುತ್ತೆ 100% ಅಂತ ಹೇಳಿದ್ದೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. ಇದು ಹಾರ್ಟ್ ಕ್ವಶನ್ ಆಗಿರುತ್ತೆ. ಇದನ್ನು ನಾವು ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರಿಪೇರ್ ಮಾಡಿಸ್ತೀವಿ ಮಕ್ಕಳಿಗೆ. ಈಗ ಇಲ್ಲಿ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಆದರೆ ಎನಿ ಟು ಅಂತ ಇದೆ, ಕೆಳಗಡೆ ಹೋಗೋಣ. ವೈ ವಾಸ್ ನವಧನ್ಯ ಫಾರ್ಮ್ ಸ್ಟಾರ್ಟೆಡ್, ಮತ್ತೇನದು ಬೈ ವಂದನಾ ಶಿವ, ವಾಟ್ ಆರ್ ಇಟ್ಸ್ ಅಚೀವ್ಮೆಂಟ್ಸ್ ಅಂತ ಇದೆ. ಏನೂ ಇಲ್ಲ, ನವಧಾನ್ಯ ಫಾರ್ಮ್ ಬಗ್ಗೆ ಬರೀಬೇಕು. ಇದನ್ನು ಕೂಡ ನಾನು ಬರುತ್ತೆ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೆ ಸರ್. ಬನ್ನಿ ಈಗ ಮುಂದೆ ಹೋಗೋಣ. ಆನ್ಸರ್ ಇನ್ ಒನ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಅಂತ ಇದೆ. ವೈ ಡಿಡ್ ದ ಕ್ರಿಮಿನಲ್ ರಿಲಕ್ಟೆಂಟ್ ಟು ಗೋ ಅವೇ ಫ್ರಮ್ ದಿ ಪ್ರಿಸನ್ ಅಂತ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ಕಾಲೇಜುಗಳಲ್ಲಿಯೂ ಈ ಕ್ವಶನ್ ಅಂತೂ ಫಿಕ್ಸ್ ಇತ್ತು, ಹೌದಲ್ವಾ? ಬೇಕಾದ್ರೆ ನೀವು ನಾನು ಅಪ್ಲೋಡ್ ಮಾಡಿರೋ ಪೇಪರ್ಸೇ ನೋಡ್ಕೊಳ್ಳಿ, ಅಥವಾ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಇದ್ರೆ ತರಿಸ್ಕೊಂಡು ನೋಡ್ಕೊಳ್ಳಿ. ನಾನು ಇದು ಅಪ್ಲೋಡ್ ಮಾಡಿ ವಿತ್ ಕೀ ಆನ್ಸರ್ ಕೊಟ್ಟಿದ್ದೆ ಸರ್. ನೆಕ್ಸ್ಟು ಆನ್ ಚಿಲ್ಡ್ರನ್ ಬಗ್ಗೆ ಇದೆ. ಇದನ್ನು ಕೂಡ ನಾನು ಅಪ್ಲೋಡನ್ನು ನಿಮಗೆ ಮಾಡಿ ಕೊಟ್ಟಿದ್ದೆ. ಬನ್ನಿ, ಭಾಳ ಕೊಟ್ಟಿದ್ದೆ ಅಂದರೆ ಆಮೇಲೆ ಬುಲ್ಡೇಜರ್ ಹೊಡಿತಾನೋ ಸುಳ್ಳು ಹೇಳ್ತಾನೆ ಅಂದಿರೋ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಕಮೆಂಟ್ ದಿ ಕಂಪ್ಲೀಟ್ ದ ಫಾಲೋಯಿಂಗ್ ಬೈ ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸ್ ಯೂಸಿಂಗ್ ದಿ ರೈಟ್ ಫಾರ್ಮ್ ಆಫ್ ದಿ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಭಾಳ ಈಸಿ ಸರ್ ಇದು. ಯಾರಿಗೆ ಬರಲ್ವೋ ಗ್ರಾಮರಿನ ಲಿಂಕು ಪ್ಯಾಸಿವ್ ವಾಯ್ಸ್ ಅಂತ ಒಂದು ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಕಲೀರಿ. ನೋಡಿ, ಫಸ್ಟ್ ಆನ್ಸರು ಇದಕ್ಕೆ ವಾಸ್ ಸಮಂಡ್, WAS ವಾಸ್ SUMMONED. ಯಾಕೆ ಅಂದರೆ ದಿ ಜನರಲ್ ಅಂದರೆ ಒಬ್ಬ ಅಂತ, ಸಮಂಡಿನ ಪಾಸ್ಟ್ ಪಾರ್ಟಿಸಿಪಲ್ಲು ವಾಸ್ ಸಮಂಡ್ ಅಂತ. ನೆಕ್ಸ್ಟು ಹಿ ಡ್ಯಾಶ್ ಅಂತ ಇದೆ. ಹಿ ಆದಮೇಲೆ ವಾಸ್ ಅಂತ ಬರೀಬೇಕು. ಇನ್ಸ್ಟ್ರಕ್ಟ್ ಜಾಗದಲ್ಲಿ ಇನ್ಸ್ಟ್ರಕ್ಟೆಡ್ ಅಂತ ಬರೀಬೇಕು. ಹಾಗಿದ್ದರೆ ವಾಸ್ ಇನ್ಸ್ಟ್ರಕ್ಟೆಡ್ ಅನ್ನುವಂಥದ್ದು ಸರಿ. 3ನೆಯ ಪ್ರಶ್ನೆಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು 14 ಅಂತ ಹಾಕಿ ಸಿ ಅಂತ ಹಾಕಿ ಆನ್ಸರನ್ನು ನನಗೆ ಕಳುಹಿಸಿ ಕೊಡಿ. ಸಿಂಗುಲರ್ ಇದ್ದರೆ ವಾಸ್ ಯೂಸ್ ಮಾಡಬೇಕು, ಪ್ಲೂರಲ್ ಫಾರ್ಮ್ ಇದ್ದರೆ ವರ್ ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಪ್ಲೂರಲ್ ಫಾರ್ಮ್ ಅಂದರೆ ಬಹುವಚನ ಕಂಡ್ರಪ್ಪ. ಈಗ ದೇ ಅನ್ನೋದು ಸಿಂಗುಲರೋ ಪ್ಲೂರಲೋ ಎಲ್ಲರಿಗೂ ಕೂಡ ಗೊತ್ತಲ್ವಾ? ಮನಿ. ನೆಕ್ಸ್ಟು 15ನೆಯ ಪ್ರಶ್ನೆ. fill in the blanks by choosing the appropriate expressions given in the bracket ಅಂತ ಇದೆ. The women of Advani resisted the feeling of trees. Besides, they decided to teach a forestry to the forest officials. They dash lighted latins ಅಂತ ಇದೆ. They dash ಅಂತ ಇದಲ್ವಾ, they ಹೆಲ್ಡ್ ಅಪ್ ಲೈಟೆಡ್ ಲ್ಯಾಟಿನ್ಸ್. ನೆನ್ಪಿಟ್ಕೊಳ್ಳಿ, ಅವರು ಕೈಗಳಲ್ಲಿ ಹಿಡ್ಕೊಂಡ್ರು. ಆಲ್ದೋ ಇಟ್ ವಾಸ್ ಡ್ಯಾಶ್ ಡೇ ಬೋರ್ಡ್ ಲೈಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಬೋರ್ಡ್ ಡೇ ಲೈಟ್ ಅನ್ನುವಂಥದ್ದು ಅಂದರೆ ಬೆಳಗಿನ ಜಾವದಲ್ಲಿ, ಬೆಳಕಿನ ಸಮಯದಲ್ಲಿಯೇ ಅವರು ಕೈಯಲ್ಲಿ ಲ್ಯಾಟಿನ್ಗಳನ್ನು ಇಟ್ಕೊಂಡು ಆಯಿತಾ ಪ್ರೊಟೆಸ್ಟನ್ನು ಮಾಡಿದರು ಅಂತ. ಇದು ಏನೂ ಇಲ್ಲ ಕಂಡ್ರೋ, ಕಾಪಿ ಮಾಡಿ 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 ಬರೆಯುವಂಥದ್ದು. ನೋಡಿ, ವೆನ್ ಚಾಂದಿನಿ ಎಂಟರ್ ದಿ ಡ್ಯಾನ್ಸ್ ಕ್ಲಾಸ್ ಆಲ್ ಹರ್ ಸ್ಟೂಡೆಂಟ್ಸ್. ಹರ್ ಅಂದರೆ ಯಾರು? ಚಾಂದಿನಿ ಅಂತ. ಆಯಿತಾ? ಕ್ಲಿಯರ್ ಆಲ್ ಆಫ್ ಯು? ಅವಳ ಅಂದರೆ ಅಪಾಸ್ಟ್ರಫಿ ಎಸ್ ಬರಬೇಕು, ಚಾಂದಿನೀಸ್. ಆಯಿತಾ? ಅವಳ. ನೋಡಿ, ಗ್ರೀಟೆಡ್ ವಿತ್ ಎ ಸ್ಮೈಲ್. ದೇ ಗಿಫ್ಟೆಡ್ ಎ ಬುಕ್. ದೇ ಅಂದರೆ ಯಾರು? ಮಕ್ಕಳು ಅಂತ, ಸ್ಟೂಡೆಂಟ್ಸ್ ಅಂತ. ಈ ರೀತಿಯಾಗಿ ಬರ್ಕೊಂತ ಹೋಗಬೇಕು. ಬಹಳ ಈಸಿಯಾಗಿದೆ. ನಂತರದಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದರು ಚಿಕ್ಕಬಳ್ಳಾಪುರದಲ್ಲಿ. ಈ ಪ್ಯಾಸೇಜನ್ನು ಓದಬೇಕು ಅಂತ ಇಲ್ಲ ಕಣ್ರಪ್ಪ, ಎಕ್ಸಾಮಲ್ಲಿ ಓದಿ ಬರೆದಿರ್ತೀರ, ಇಲ್ಲಿ ಟೈಮ್ ಪಾಸ್ ಬೇಡ. ಡೈರೆಕ್ಟಾಗಿ ಈಗ ನಾವು ಗ್ರಾಮರ್ ಕಡೆಗೆ ಹೋಗಿಬಿಡೋಣ. ಇದೊಂದು ಮುಗಿಸೋಣ. ನೋಡಿ, ಇದು ಎಲ್ಲರಿಗೂ ಕೂಡ ಒಂದೊಂದು ಕ್ವಶನ್ ಬಂದೇ ಬರುತ್ತೆ. ಆ್ಯಡ್ ಎ ಪ್ರಿಫಿಕ್ಸ್ ಟು ದ ವರ್ಡ್ ಇಂಟ್ರೆಸ್ಟ್ ಅಂತ ಇದೆ. ಇಂಟ್ರೆಸ್ಟ್ಗೆ ಒಂದು ವಿರುದ್ಧ ಪದ ಮಾಡಬೇಕು, ಜೊತೆಗೆ ಪ್ರಿಫಿಕ್ಸು ಆಗಿರಬೇಕು. ಎರಡೂ ಸೇರಿ ಒಂದು ಆನ್ಸರನ್ನು ಬರಿಬೇಕು. ಅದಕ್ಕೆ ಸರಿಯಾದ ಉತ್ತರ ಅನ್ಇಂಟ್ರೆಸ್ಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಸಾರಿ, ಅನ್ಇಂಟ್ರೆಸ್ಟ್ ಅಷ್ಟೇ, ಟೆಡ್ ಅಲ್ಲ, ಅನ್ಇಂಟ್ರೆಸ್ಟ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಅನ್ಇಂಟ್ರೆಸ್ಟ್ ಒಂದೇ ವರ್ಡು, ಸಿಂಗಲ್. ಆಯಿತಾ? ಈ ರೀತಿಯಾಗಿ ಬರಿಬೇಕಾಗತ್ತೆ. ನಂತರದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಲಾಸ್ಟ್ ಪಾರ್ಟಲ್ಲಿ ಮೊದಲನೇ ವಿಡಿಯೋ ಇದು ನಂದು 10 ನಿಮಿಷದೊಳಗೆ ಮುಗಿದಿರುವಂಥದ್ದು. ಯಾಕಂದರೆ ಅಷ್ಟು ಈಸಿಯಾಗಿತ್ತು ಕ್ವಶನ್ ಪೇಪರು. ಬೇರೆ ಎಲ್ಲ ವೀಡಿಯೋಸ್ಗಳು ಬಂದು ಸುಮಾರು ಒಂದು 20 ನಿಮಿಷ ಆಗುತ್ತೆ. ರೀರೇಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಶಿ ವಾಸ್ ಅ ಡ್ಯಾನ್ಸರ್ ಅಂತ ಇದೆ. ಕ್ವಶನ್ ಟ್ಯಾಗ್ ಮಾಡಿ ಅಂತ. ಇದಕ್ಕೆ ಸರಿಯಾದ ಉತ್ತರ ವಾಸಂಟ್ ಶಿ ಅನ್ನುವಂಥದ್ದು ಸರಿಯಾದ ಉತ್ತರ. ನಿಮಗೆ ಯಾರಿಗೆ ಬರಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವಶನ್ ಟ್ಯಾಗಿನ 3 ರೀತಿ ಟೈಪ್ಸ್ ಇರುವಂಥ ಕ್ವಶನ್ ಟ್ಯಾಗನ್ನು ಕೂಡ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ಒಮ್ಮೆ ನೋಡ್ಕೊಂಡ್ರೆ ಸಾಕು, ಯು ವಿಲ್ ಬಿಕಮ್ ಪರ್ಫೆಕ್ಟ್. 100% ಕಲಿತೀರಾ. ನಾನು ಹೇಳ್ತೀನಲ್ವಾ, ಕೂತ್ಕೊಂಡು ಅರ್ಧ ಗಂಟೆ ಕೊಟ್ಟರು ಸಾಕು ನನಗೆ. ನೀವು ಪೇಪರೇ ಚೇಂಜ್ ಮಾಡಿ ಇಟ್ಬಿಡ್ತೀನಿ.
ಏನಿಹೋ ಬನ್ನಿ, ದಿ ಮೆಂಬರ್ಸ್ ಅಂಡರ್ಸ್ಟುಡ್ ದಿ ಸಿಚುಯೇಷನ್ ಅಂತ ಇದೆ, ಡೂ ಫಾರ್ಮ್ ಮಾಡ್ರಪ್ಪ ಅಂತ ಇದೆ, ಭಾಳ ಈಸಿ ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾಗಿ ಡಿಡ್ ದಿ ಮೆಂಬರ್ಸ್ ಅಂಡರ್ಸ್ಟ್ಯಾಂಡ್ ದಿ ಸಿಚುಯೇಷನ್ ಈಸ್ ದ ರೈಟ್ ಆನ್ಸರ್. ಐ ರಿಪೀಟ್, ಡಿಡ್ ದಿ ಮೆಂಬರ್ಸ್ ಅಂಡರ್ಸ್ಟ್ಯಾಂಡ್ ದಿ ಸಿಚುಯೇಷನ್. ಧನ್ಯವಾದಗಳು. ಕ್ವಶನ್ ಮಾರ್ಕ್ ಹಾಕಬೇಕಾಯ್ತಾ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ವಿದ್ಯಾರ್ಥಿಗಳೇ ಒಂದು ಲೈಕ್ ಬಟನ್ನು, ಒಂದು ಕಮೆಂಟಲ್ಲಿ ಹೈಪ್ ಅಂತ ಆಪ್ಷನ್ ಬರ್ತಾ ಇದೆ, ಲೈಕ್ ಪ್ರೆಸ್ ಮಾಡಿದ ತಕ್ಷಣ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್.